ಗವರ್ಮೆಂಟ್ ವರ್ಸಸ್ ಗವರ್ನರ್ ವಾರ್ ನಡೀತಾನೆ ಇದೆ. ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಜಾಣ್ಮೆಯ ನಡೆ ಹಾವು ಸಾಯಬಾರದು, ಕೋಲು ಮುರಿಬಾರದು ಅನ್ನುವಂಥದ್ದು ಇದೀಗ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಜಾಣ್ಮೆಯ ನಡೆ ಹಾವು ಸಹಿತ ಸಾಯಬಾರದು, ಕೋಲು ಮುರಿಬಾರದು. ರಾಜ್ಯ ಸರ್ಕಾರವನ್ನ ಹೊಗಳಿದ ಗವರ್ನರ್, ಸಿಎಂ ಸ್ಪೀಕರ್ ಎಲ್ಲಾ ಸದಸ್ಯರಿಗೆ ಜಂಟಿ ಅಧಿವೇಶನಕ್ಕೆ ಸ್ವಾಗತವನ್ನ ಕೋರಿದ್ದಾರೆ. ನನ್ನ ಸರ್ಕಾರ ರಾಜ್ಯದ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಬದ್ಧವಾಗಿದೆ. ರಾಜ್ಯದ ಆರ್ಥಿಕ ಸಾಮಾಜಿಕ ಬೌದ್ಧಿಕ ವಿಕಾಸವನ್ನು ನನ್ನ ಸರ್ಕಾರ 2 ಪಟ್ಟು ಹೆಚ್ಚಿಸಲು ಕಟಿಬದ್ಧವಾಗಿದೆ. ಜೈ ಹಿಂದ್ ಜೈ ಕರ್ನಾಟಕ ಎಂದು ಹೋರಾಟ ಗೆಹ್ಲೋಟ್. ಕೇಂದ್ರದ ವಿರುದ್ಧ ಭಾಷಣ ಓದದ ಗವರ್ನರ್ ಗೆಹ್ಲೋಟ್. ಈ ಮೂಲಕ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯಲು ನೋಡಿದ ಗವರ್ನರ್. ಆದರೆ ಗವರ್ನರ್ ಹೊಗಳಿದ್ರು ಸರ್ಕಾರಕ್ಕೆ ರಚಿಸಿಲ್ಲ. ರಾಜ್ಯಪಾಲರ ವಿರುದ್ಧ ಖಂಡನ ನಿರ್ಣಯಕ್ಕೆ ಮುಂದಾದ ಸರ್ಕಾರ. ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರ ಜಾಣ್ಮೆಯ ನಡೆ ಇದು. ಹಾವು ಸಾಯಬಾರದು, ಕೋಲು ಮುರಿಬಾರದು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರವನ್ನ ಹೊಗಳಿದ್ದಾರೆ ಗವರ್ನರ್. ಇನ್ನು ಸಿಎಂ ಸ್ಪೀಕರ್ ಎಲ್ಲಾ ಸದಸ್ಯರಿಗೆ ಜಂಟಿ ಅಧಿವೇಶನಕ್ಕೆ ಸ್ವಾಗತವನ್ನ ಕೋರಿದ್ದಾರೆ. ನನ್ನ ಸರ್ಕಾರ ರಾಜ್ಯದ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಬದ್ಧವಾಗಿದೆ. ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ ನನ್ನ ಸರ್ಕಾರ ಬದ್ಧವಾಗಿರುವಂಥದ್ದು. ಹೀಗಾಗಿ ಜೈ ಹಿಂದ್ ಜೈ ಕರ್ನಾಟಕ ಎಂದು ಹೊರಟ ಗೆಹ್ಲೋಟ್ ಇದೀಗ ಗವರ್ನರ್ ನಡೆಯನ್ನ ಆಕ್ರೋಶಿಸಿ ಕಾಂಗ್ರೆಸ್ ಕೆಂಡಾಮಂಡಲವಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಅಧಿವೇಶನದಲ್ಲಿ ಗವರ್ನರ್ ಅಲ್ಲಿ ಭಾಷಣವನ್ನ ಓದಲಿಲ್ಲ ಅನ್ನುವಂಥ ವಿಚಾರಕ್ಕೆ ಕಾಂಗ್ರೆಸ್ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇತ್ತು. ಆದ್ರೆ ಇದೀಗ ಹಾವು ಸಾಯಬಾರದು, ಕೋಲು ಮುರಿಬಾರದು ಅನ್ನುವಂಥ ರೀತಿಯಲ್ಲಿ ಈಗ ಗವರ್ನರ್ ಅಲ್ಲಿ ಮಾತನಾಡಿದ್ದಾರೆ. ತಮ್ಮ ಜಾಣ್ಮೆಯ ನಡೆಯನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರವನ್ನ ಹೊಗಳಿದ್ದಾರೆ ಗವರ್ನರ್. ಸಿಎಂ ಸ್ಪೀಕರ್ ಎಲ್ಲರ ಸದಸ್ಯರಿಗೆ ಜಂಟಿ ಅಧಿವೇಶನಕ್ಕೆ ಸ್ವಾಗತವನ್ನ ಕೋರಿದ್ರು. ಇನ್ನು ಅದರಂತೆ ನನ್ನ ಸರ್ಕಾರ ರಾಜ್ಯದ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತ ಮಾತನಾಡಿದ್ರು. ಇನ್ನು ಜೈ ಹಿಂದ್ ಜೈ ಕರ್ನಾಟಕ ಎಂದು ಹೊರಟಿದ್ರು ಗೆಹ್ಲೋಟ್. ಇನ್ನು ಕೇಂದ್ರದ ವಿರುದ್ಧದ ಭಾಷಣ ಓದದ ಗವರ್ನರ್ ಗೆಹ್ಲೋಟ್ ಈ ಮೂಲಕ ಒಂದೇ ಕಲ್ಲಿಗೆ 2 ಹಕ್ಕಿಯನ್ನ ಹೊಡೆಯಲು ನೋಡಿದ್ದಾರೆ. ಆದರೆ ರಾಜ್ಯಪಾಲರ ವಿರುದ್ಧ ಖಂಡನಾ ನಿರ್ಣಯಕ್ಕೆ ಸರ್ಕಾರ ಸದ್ಯಕ್ಕೆ ಮುಂದಾಗಿರುವಂಥದ್ದು. ಯಾಕಂದ್ರೆ ರಾಜ್ಯಪಾಲರು ಏನು ಅವರ ಒಂದು ಕಾನೂನುಬದ್ಧವಾಗಿ ನಾವೇನು ಭಾಷಣವನ್ನ ರಾಜ್ಯ ಸರ್ಕಾರ ಕೊಟ್ಟಿರುತ್ತೋ ಅದನ್ನ ಓದಲೇಬೇಕಾಗುತ್ತೆ. ರಾಜ್ಯಪಾಲರು ಅದನ್ನ ತಿರಸ್ಕರಿಸುವಂತಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ವಾದವಾಗಿತ್ತು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗವರ್ನರ್ 2 ಸಹಿತ ಅಲ್ಲಿ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಭಾಷಣವನ್ನ ಸಹಿತ ಓದಲಿಲ್ಲ. ಆದ್ರೆ ಇನ್ನೊಂದು ಮಾತುಗಳ ಜಾಣ್ಮೆಯ ನಡೆಯನ್ನ ತೋರಿದ್ರು. ಸಿಎಂ ಸ್ಪೀಕರ್ ಎಲ್ಲರೂ ಕೂಡ ಸದಸ್ಯರು ಜಂಟಿ ಅಧಿವೇಶನಕ್ಕೆ ಸ್ವಾಗತವನ್ನ ಕೋರಿದ್ರು. विधानसभा के माननीय अध्यक्ष जी, माननीय मुख्यमंत्री जी, माननीय उप मुख्यमंत्री जी, विधान परिषद के सम्माननीय नेता प्रतिपक्ष, विधानसभा के माननीय नेता प्रतिपक्ष और माननीय मंत्रीगण एवं कर्नाटक विधानमंडल के सम्माननीय सदस्यगण, एल्लारिगू नमस्कार। मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध। ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಗವರ್ನರ್ ಅವರ ಈ ನಡೆ ಏನಿದೆ, ಜಾಣ್ಮೆಯ ಒಂದು ನಡೆ, ಇದು ಈ ಕಡೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನುವಂಥದ್ದು. ಮತ್ತೊಂದು ಕಡೆ ಇನ್ನು ಕೇಂದ್ರವನ್ನ ಕೂಡ ಅಲ್ಲಿ ಟೀಕಿಸಿದ ಭಾಷಣಕ್ಕೂ ಕೂಡ ಅವರು ಮುಂದಾಗಲಿಲ್ಲ. ಆದ್ರೆ ಒಂದ್ ಕಡೆ ಇಲ್ಲಿ ರಾಜ್ಯ ಸರ್ಕಾರವನ್ನ ಹೊಗಳೋದ್ರಲ್ಲೂ ಕೂಡ ಅಲ್ಲಿ ಕಡಿಮೆ ಮಾಡಲಿಲ್ಲ. ಈ ನಡೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು ಈ ವಿಚಾರಕ್ಕೆ ಅಂತ? ಎಸ್ ವನಿತಾ, ಇವತ್ತೇನು ಅಧಿವೇಶನದ ಮೊದಲನೇ ದಿನ ಜಂಟಿ ಅಧಿವೇಶನ ಆಯಿತು. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕಿತ್ತು. ಆದ್ರೆ
ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ನಿರಾಕರಣೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾಕೆ ನಿರಾಕರಣೆ ಮಾಡಿದ್ದಾರೆ ಅಂತ ಒಂದಿಷ್ಟು ವಿಚಾರವನ್ನ ಪೈಕಿ ನೋಡ್ತಾ ಹೋದ್ರೆ, ಮೊದಲಿಗೆ ಅದರಲ್ಲಿ ಇದ್ದಂತ ಒಂದಿಷ್ಟು ವಿಚಾರಗಳು, ಭಾಷಣದಲ್ಲಿದ್ದಂತ ವಿಚಾರಗಳು ಕಂಪ್ಲೀಟ್ಲಿ ಕೇಂದ್ರ ಸರ್ಕಾರಕ್ಕೆ ವಿರೋಧವಾಗಿತ್ತು. ಈ ಅಧಿವೇಶನ ಏನ್ ನಡೀತಿದ್ದು, ಇದು ನಡೆಸತಕ್ಕಂಥದ್ದು ವಿಶೇಷ ಅಧಿವೇಶನ. ಕೇವಲ BPG ರಾಮ್ಜಿ ಹಾಗೂ ಮನ್ನೇರೆಗಾ ಕಂಪೇರ್ ಮಾಡ್ಕೊಂಡು ನಡೆಸತಕ್ಕಂತ ಒಂದು ಅಧಿವೇಶನ ಆರಂಭವಾಗಿದೆ. ಇದರಲ್ಲಿ ಮಾತನಾಡೋದಕ್ಕೆ ಯಾರು ಕೂಡ ತಯಾರಿರಲಿಲ್ಲ. ಅದರಲ್ಲೂ ಕೂಡ ರಾಜ್ಯಪಾಲರು ಮಾತನಾಡೋದಕ್ಕೆ ತಯಾರಿರಲಿಲ್ಲ. ಯಾಕೆ ಮಾತನಾಡಬೇಕು ಅನ್ನೋ ಒಂದ್ ನಿಟ್ಟಿನಲ್ಲಿ ನಿನ್ನೆಯಿಂದ ಸರ್ಕಾರ ವರ್ಸಸ್ ಗವರ್ನರ್ ಎಂಬ ಒಂದು ಚರ್ಚೆ ನಡೀತಿತ್ತು. ಅದರ ನಿಟ್ಟಿನಲ್ಲೇ ಇವತ್ತು ರಾಜ್ಯಪಾಲರು ಬಂದಂತ ಸಂದರ್ಭದಲ್ಲಿ ಕೇವಲ ಎಲ್ಲರಿಗೂ ಸ್ವಾಗತ ಕೋರುತ್ತೇನೆ ಅನ್ನೋ ಒಂದಿಷ್ಟು ಮಾತುಗಳನ್ನ ಆಡಿ, ಜೊತೆಗೆ ಅಧಿವೇಶನದ ಇನ್ನೇನು ಪ್ರಾರಂಭವಾಗಬೇಕಿತ್ತು ಆ ಸಂದರ್ಭದಲ್ಲಿ ಅವ್ರ ಭಾಷಣ, ಅಂದ್ರೆ ಏನ್ ಸರ್ಕಾರ ಅವ್ರಿಗೆ ಕೊಟ್ಟಂತ ಭಾಷಣವನ್ನ ಅವ್ರು ಓದಬೇಕಿತ್ತು. ಆ ಭಾಷಣವನ್ನ ಓದಿದ ರಾಜ್ಯಪಾಲರು ನೇರವಾಗಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಭಾಷಣವನ್ನ ಅಲ್ಲೇ ಅಂತ್ಯ ಮಾಡಿ ತೆರಳಿರ್ತಕ್ಕಂಥದ್ದು. ಇದಕ್ಕೆ ತೀವ್ರವಾಗಿ ಪ್ರತಿಪಕ್ಷವಾಗಿರುವಂತ ಕಾಂಗ್ರೆಸ್ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಏನಂದ್ರೆ, ಸರ್ಕಾರ ಯಾವುದೇ ಒಂದು ಭಾಷಣವನ್ನ ರಾಜ್ಯಪಾಲರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಆ ಭಾಷಣವನ್ನ ಓದಿ ಅವರು ಟೇಬಲ್ ಮಾಡ್ಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಅದರ ಪೈಕಿ ಚರ್ಚೆ ಮಾಡೋದಕ್ಕೆ ಆರಂಭ ಮಾಡುತ್ತೆ. ಆದ್ರೆ ರಾಜ್ಯಪಾಲರು ಮಾತನಾಡದೇ ಇರೋದು ಇದು ಸರಿಯಲ್ಲ, ಇದು ವಿರೋಧಿ ನಡೆ ಅಂತ ಒಂದ್ ಕಡೆ ವಿರೋಧ ವ್ಯಕ್ತಪಡಿಸಿದೆ. ಒಂದ್ ಕಡೆ ವಿಪಕ್ಷದವರು ಕೂಡ ಅಷ್ಟೇ, ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಇವರು ಕಂಪ್ಲೀಟ್ಲಿ ಬರೆದುಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯಪಾಲರು ಓದ್ಲಿಲ್ಲ, ಇದು ಸರಿಯಲ್ಲ. ರಾಜ್ಯಪಾಲರ ಕೈಯಲ್ಲಿ ಆ ರೀತಿಯಾಗಿ ಓದಿಸೋದು ಇವತ್ತಾಗಿರ್ತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಅಂದ್ರೆ ಈ ಹಿಂದೆ ಕೇರಳದಲ್ಲಿ ನಡೆದಿತ್ತು, ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ನಡೆಯೋದಕ್ಕೆ ಆರಂಭವಾಗಿದೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ ಅನ್ಕೊಂಡು ಒಂದ್ ಕಡೆ ಅವ್ರು ಆರೋಪ ಮಾಡ್ತಿದ್ದಾರೆ. ಇಬ್ಬರಿಗೂ ಕೂಡ ಒಂದ್ ರೀತಿ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ರಾಜ್ಯಪಾಲರು ಬರ್ತಾರೆ. ಬಂದು ಆಗಮಿಸಿದ ಕೇವಲ ಎಲ್ಲರಿಗೂ ಸ್ವಾಗತ ಕೋರಿ ಮತ್ತೆ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಒಂದ್ ಕಡೆ ಸರ್ಕಾರದ ಪರವಾಗಿ ನಿಲ್ಲೋ ತರ, ಇನ್ನೊಂದ್ ಕಡೆ ಕೇಂದ್ರ ಸರ್ಕಾರದ ಪರವಾಗಿ ನಿಲ್ಲೋ ತರ ಎರಡೂ ರೀತಿಯಾದ ವರ್ತನೆಯನ್ನ ಇಟ್ಕೊಂಡು ರಾಜ್ಯಪಾಲರು ಈ ರೀತಿಯಾದ ನಡೆಯನ್ನ ಕೂಡ ಇವತ್ತು ಮಾಡಿದ್ದಾರೆ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಮಾಹಿತಿಗೆ.